ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ ಎ ಅಂತೇಳಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ಇವತ್ತಿನ ದಿವಸ ಈಗಾಗಲೇ ಮುಂಗಾರು ಪ್ರಾರಂಭವಾಗಿದೆ. ವಿವಿಧ ಬೆಳೆಗಳನ್ನು ರೈತರು ಬಿತ್ತನೆ ಮಾಡ್ತಾ ಇದ್ದಾರೆ, ಆಗಲೇ ಬಿತ್ತನೆ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಟ್ರೈಕೋಡರ್ಮಾ ಒಂದು ಅತ್ಯಂತ ಪರಿಣಾಮಕಾರಿ, ಪರಿಸರ ಸ್ನೇಹಿ, ಪ್ರಯೋಜನಕಾರಿ ಶಿಲೀಂಧ್ರವಾಗಿದೆ. ಇದನ್ನು ಕೃಷಿನಲ್ಲಿ ಜೈವಿಕ ನಿಯಂತ್ರಣದ ಏಜೆಂಟ್ ಆಗಿ ಮತ್ತು ಸಾವಯವ ಗೊಬ್ಬರವನ್ನಾಗಿ ಕೂಡ ಇದನ್ನು ಬಳಸ್ಬೋದು. ಇದು ಮಣ್ಣಿನಿಂದ ಹರಡತಕ್ಕಂಥ ಹಾನಿಕಾರಕ ರೋಗಗಳಾದ ಫಿಜೇರಿಯಂ, ಫೈಥಿಯಂ, ರೈಜೋಕ್ಟೇನಿಯಾ ಮತ್ತು ಸ್ಕ್ಲಿರೋಟಿನಿಯಾ ಅಂತಕ್ಕಂಥ ರೋಗಗಳನ್ನು ಪರಾವಲಂಬಿಗಳನ್ನಾಗಿ ಮಾಡಿ ಇದು ನಾಶಪಡಿಸ್ತದೆ. ಮಣ್ಣಿನಲ್ಲಿ ಕರಗದೇ ಇರತಕ್ಕಂಥ, ಅಂದರೆ ಉದಾಹರಣೆ ಫಾಸ್ಫೇಟು ಮತ್ತು ಕಬ್ಬಿಣವನ್ನು ಇದು ಕರಗಿಸಿ ಬೆಳೆಗಳಿಗೆ ಒಂದು ದೊರೆಯುವ ರೂಪದಲ್ಲಿ ಇದನ್ನು ಅನುಕೂಲ ಮಾಡ್ತದೆ. ಇದು ಬೆಳೆಯನ್ನು ಚೆನ್ನಾಗಿ ಬೆಳೆಯಲು, ಅಂದರೆ ಬೇರುಗಳನ್ನು ಚೆನ್ನಾಗಿ ಬೆಳೆಸಿ ಚಿಗುರನ್ನು ಅತ್ಯುತ್ತಮವಾಗಿ ಬೆಳೆಸಿ ಉತ್ತಮವಾದ ಬೆಳೆಯನ್ನು ಪಡೆಯಲಿಕ್ಕೆ ಸಹಾಯವಾಗುತ್ತದೆ. ಮತ್ತು ಅಷ್ಟೇ ಅಲ್ಲದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಅಂದರೆ ಬೆಳೆಯ ಒತ್ತಡ ಸಹಿಷ್ಣುತೆಯನ್ನು ತಡೆದುಕೊಳ್ತದೆ. ಕೀಟಗಳನ್ನು ಮತ್ತು ರೋಗಗಳನ್ನು ಕೂಡ ತಡೆದುಕೊಳ್ಳುವ ಒಂದು ಶಕ್ತಿಯನ್ನು ಇದು ಒದಗಿಸುತ್ತದೆ. ಸೊ ಇದನ್ನು ಯಾವ ರೀತಿಯಾಗಿ ಬಳಸಬೇಕು ಅಂತಂದರೆ, ಬೀಜೋಪಚಾರಕ್ಕಾಗಿ ನಾವು ಇದನ್ನು ಬಳಸ್ಬೋದು. 1 kg ಬೀಜಕ್ಕೆ 5ರಿಂದ 10 ಗ್ರಾಮ್ನಷ್ಟು ನಾವು ಬೀಜೋಪಚಾರವನ್ನು ಮಾಡ್ಬೋದು. ಇನ್ನು ಮಣ್ಣಿಗೆ ನೇರವಾಗಿ ಸೇರಿಸೋದಾದರೆ 1ರಿಂದ 2 kg ಒಂದು ಟ್ರೈಕೋಡರ್ಮಾವನ್ನು ಸುಮಾರು 25ರಿಂದ 50 kg ಸಾವಯವ ಗೊಬ್ಬರದಲ್ಲಿ, ತಿಪ್ಪೆ ಗೊಬ್ಬರ ಆಗಿರ್ಬೋದು ಅಥವಾ ಎರೆಹುಳು ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಗೊಬ್ಬರದಲ್ಲಾಗಿ ಇದನ್ನು ಮಿಕ್ಸ್ ಮಾಡಿಟ್ಟು ನೀರು ಚಿಮುಕಿಸಿ ನೆರಳಲ್ಲಿಟ್ಟು ಅದನ್ನು 1 ವಾರ ಆದಮೇಲೆ ಮುಖ್ಯವಾಗಿ ಬಿತ್ತುವುದಕ್ಕಿಂತ ಮೊದಲು ಇದು ಹೊಲಕ್ಕೆ ಸೇರಿಸೋದ್ರಿಂದ ಅನೇಕ ರೋಗಗಳನ್ನು ತಡೆಯಲಿಕ್ಕೆ ಸಹಾಯ ಮಾಡ್ತದೆ. ಇದಷ್ಟೇ ಅಲ್ಲ, ನಾವೀಗ ಸಸಿಯನ್ನು ನಾಟಿ ಮಾಡ್ತಿರ್ತೀವಿ, ಮೆಣಸಿನ್ಕಾಯಿ ಇರ್ಬೋದು ಅಥವಾ ಬೇರೆ ಬೇರೆ ಬೆಳೆಗಳನ್ನು, ತರಕಾರಿ ಬೆಳೆಗಳನ್ನು ನಾಟಿ ಮಾಡ್ತಿರ್ತೀವಿ. ಅಂತಹ ಸಸಿಗಳನ್ನು ಇದರ ಟ್ರೈಕೋಡರ್ಮಾ ದ್ರಾವಣವನ್ನು 1 ಲೀಟರ್ ನೀರಿಗೆ 5ರಿಂದ 10 ಗ್ರಾಮ್ನಷ್ಟು ಟ್ರೈಕೋಡರ್ಮಾ ದ್ರಾವಣವನ್ನು ಅದರಲ್ಲಿ ಹಾಕಿ ಸುಮಾರು 100 ಗ್ರಾಮ್ನಷ್ಟು ತಿಪ್ಪೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ, ಸಾವಯವ ಗೊಬ್ಬರವನ್ನು ಅದರಲ್ಲಿ ಹಾಕಿ ದ್ರಾವಣವನ್ನು ತಯಾರಿ ಮಾಡಿಕೊಂಡು ಸಸಿಗಳನ್ನು ಇದರಲ್ಲಿ ಅದ್ದಿ ನಾಟಿ ಮಾಡೋದರಿಂದ ಮುಂಬರುವ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಸಹಾಯವಾಗುತ್ತೆ. ಹಾಗಾಗಿ ರೈತರು ಇಂತಹ ಜೈವಿಕ ಶಿಲೀಂಧ್ರನಾಶಕವನ್ನು ಬಳಸುವುದು ಒಳ್ಳೆಯದು.